ಅದಕ್ಕೆ ಅದನ್ನೇ ಹೇಳ್ತಾರೆ ನೋಡ, ನಾನು ತರಲೆ ಪ್ರಶ್ನೆ ಅಂತಾನೆ ಹೇಳ್ತೀನಿ, ಇದನ್ನೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಯಾಕೋ ಏನಾಯ್ತು? ಯಾರಾದ್ರೂ ಒಡೆದಿರಲ್ಲ ಇಟ್ಕೊಳ್ಳೋ, ಯಾರಾದ್ರೂ ಹೇಳು, ಅವನು ಪೀಸ್ ಪೀಸ್ ಮಾಡಿಬಿಡ್ತೀನಿ. ದಯವಿಟ್ಟು ಯಾರಿಗೆ ಹೋಗ್ಬಿಟ್ಟು ನೀವು ಮೈಕ್ ಇಟ್ಬಿಟ್ಟು ಕಮ್ಮಿ ಆಗುತ್ತಾ ಮತ್ತೊಂದಾಗುತ್ತಾ ಇದೆಲ್ಲ ಬಿಟ್ಬಿಡಿ ಅಣ್ಣ, ಕಮ್ಮಿ ಆಗ್ಬಿಡುತ್ತಾ ಫ್ಯಾನ್ಸು. ಒಳ್ಳೆ ಸಿನಿಮಾಗಳು ಬರ್ತೀವಿ, ಅಲ್ಲೋಗಿ ಜನ ತುಂಬಿಸಿ, ನೀವು ಜನ ಕೇಳಿ ಇದು ಒಳ್ಳೆ ಸಿನಿಮಾ ಹೋಗಿ ನೋಡಿ ಅಂತ, ಅದನ್ನ ಯಾಕೆ ಹೇಳಲ್ಲ ನೀವು? ಇಲ್ಲಿ ಯಾರೋ ಮಾಡ್ಬಿಟ್ರು ಏನೋ ಆಗೋಯ್ತು, ಇಂತ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಕಮ್ಮಿ ಆಗ್ಬಿಡ್ತಾರೆ ಜನ, ಫ್ಯಾನ್ಸ್ ಕಮ್ಮಿ ಆಗ್ಬಿಟ್ರ, ಅದೇನೋ ಅಳಿಸ್ತಿರಂತೆ. ನಾನು ಮೊನ್ನೆ ಯಾವ್ದೋ ಚಾನಲ್ ಕೂತ್ಕೊಂಡು ಕೇಳ್ತಿದ್ದೆ, ಈ ಕಾಗಿನ ಮಕ್ಕಳು ಕೊಡೋ ಕಾಟಕ್ಕೆ ಎಲ್ಲಿ ಶಿವನ್ ಪಾದನ ಬೇಗ ಸೇರ್ಕೊಂಡ್ಬಿಡ್ತಿರೋ ಅಂತ ಭಯ ಆಗ್ತಾ ಇದೆ ಕಣೆ. ಡಿ ಬಾಸ್ ಅನ್ನೋ ಒಂದು ಹೆಸರು ಇದೆ ಗಾಡಿಗಳ ಮೇಲೆ, ಎಲ್ಲ ಅಳಿಸ್ತಿದ್ದಾರೆ ಅಂತ, ಅದನ್ನ ಅಳಿಸ್ಬಿಟ್ಟು ಯಾವ್ದನ್ನ ಹಾಕೊಂತ ಇದಾರೆ, ಕೈದಿ ನಂಬರ್ 6106 ಹಾಕೊಂತಿದ್ದಾರೆ, ಅದನ್ನ ಕೇಳ್ತಾ ಇದಾರೆ ನೀವು ಪ್ರಶ್ನೆ. ಬಾಪ್ಪ ಬಾ, ನಿನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ, ಬೈಯಕ್ಕೂ ಮನ್ಸಾಗಲ್ಲಪ್ಪ. ಇಲ್ಲ, ಒಬ್ಬನ್ನ ತುಳ್ದಿರೋನ್ನ ಬಿದ್ದಿರೋನ್ನ ನೀವ್ ಇನ್ನ ಬೀಳ್ಸದಿರ ಹೊರ್ತು ಎಬ್ರಸಕ್ ನೋಡ್ತಾ ಇಲ್ಲ ಅವನ್ನ. ಆದ್ರೆ ಒಂದು ಸ್ಮಾಲ್ ಚೇಂಜ್. ಏನದು? ಏನಿಲ್ಲ ಅಣ್ಣ, ನಿನ್ ಬಗ್ಗೆ ನೀನೇ ಹೊಗಳ್ಕೊಂಡು ಪಂಪ್ ಹೊಡ್ಕೋತಾ ಇದ್ರೆ ನಿನ್ ಕಾಲ್ನ ನೀನೇ ಹೆಚ್ಚುಕೊಂಡಂಗೆ ಚೀಪ್ ಆಗಿರ್ತದೆ. ತುಳ್ದಿ ಮಟ್ಟ ಹಾಕಿ ಅವನ್ನ ಸಮಾಧಿ ಕಟ್ತಾ ಇದೀರ ಇಲ್ಲಿ, ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಎಲ್ರಿಗೂನು. ಹೌದಾ? ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಪ್ರತಿಯೊಬ್ರು ಪ್ರಮೋಟರ್ಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ನಿಮ್ಗಳಿಗೆ ಒಳ್ಳೊಳ್ಳೆ ವಿಚಾರ ಹೇಳಿದೆ, ದಯವಿಟ್ಟು ಅದನ್ನ ಪ್ರಮೋಟ್ ಮಾಡಿ. ನಮ್ಮ ಮನೆ ಬರ ಇದನ್ನ ಕೇಳಬೇಕಲ್ಲ, ಕೂತ್ಕೊಂಡು ಎರಡು ಬಿಟ್ಟು ಎಳ್ಕೊಂಬರೋದು ಬಿಟ್ಬಿಟ್ಟು ನಮ್ಮವ್ರು ಅದನ್ನ ಬೆಳಕಿಗೆ ತಗೊಂಬನ್ನಿ ಜನಕ್ಕೆ ಇನ್ನ ಒಂದಷ್ಟು ರೀಚ್ ಆಗುತ್ತೆ. ಅದು ಬಿಟ್ಟು ಇವ್ನ್ ಯಾರೋ ಅದ್ ಮಾಡ್ದ, ಇವ್ನ್ ಯಾರೋ ಬಟ್ಟೆ ಬಿಚ್ಕೊಂಡು ಫೋಟೋ ಶೂಟ್ ಮಾಡ್ದ. ನೋಡಿ, ಇಂಥ ಬೇವಸಿಗಳಿಗೆ ಉದ್ಧಾರ ಮಾಡಕ್ ಹೋಗಿ ಎಂತ ಮಾತು ಕೇಳ್ಬೇಕಾಗ್ಬಂತು? ನಾಯಿಗೆ ಮಾಡಿದ್ಯೋ ನಾಟ ಕೊಡ್ತೀವಿ ಅಂತ ಹೇಳಿ. ಇನ್ನೊಂದ್ ಹೇಳ್ತೀನಿ, ಒಂದು ಅಂಬಲ್ ರಿಕ್ವೆಸ್ಟ್, ಮೊನ್ನೆ ಯಾವ್ದೋ ಒಂದು ಮುಗುದ್ ನೋಡ್ದೆ, ಮುಗುಗ್ ಬಟ್ಟೆ ಹಾಕ್ಬಿಟ್ಟು 6106, ಪ್ಲೀಸ್ ಅದನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಏ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಯಾಕೆ ಅಂತ ಹೇಳಿದ್ರೆ ಕೆಲವ್ರಲ್ಲಿ ಒರಿಜಿನಲ್ ಮಾಡಿದಾಗ ಡೂಪ್ಲಿಕೇಟ್ ಅಂದ್ಬಿಡ್ತಾರೆ, ಆ ತರ ಮಾಡಿದಾಗ ಕೆಲವರು ಏನೇನೋ ಬೇರೆ ತರ ಅನ್ಕೊಂಡ್ಬಿಡ್ತಾರೆ, ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ. ఎంత మంచివాడు, ఎంత ನಂಬಿಕಸ್ತುడు, ఇలా వాడు ఉంటే తప్పుడే మళా బెళ ఇంకా ಆಯ್ತಾ ఉండేది. ನಿಮ್ಮ ಪ್ರೀತಿ ಅಭಿಮಾನ ಗಾಡಿಗಳ ಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕಾರ್ಗಳ ಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀರಾ, ಟೆಂಪೋ ಮೇಲೆ ಹಾಕ್ಸ್ಕೊಂಡಿದ್ದೀರಾ, ಎಲ್ರಿಗೂ ಒಳ್ಳೇದಾಗ್ಲಿ. ಅಯ್ಯೋ ಬೇಡ ಕಳ್ಳ, ಮೋಸೆ, ನಿನ್ನ ನಂಬೋದು ಕಷ್ಟ ಕಳ್ಳ. ಆಲ್ ದ ಬೆಸ್ಟ್. ಒಳ್ಳೆ ರೀತಿಲಿ ಪ್ರಮೋಟ್ ಮಾಡಿ, ಯಾರನ್ನು ಬೀಳ್ಸೋದಾಗ್ಲಿ, ಬಿದ್ದಿರೋ ಮನುಷ್ಯನ ತುಳಿಯೋದಾಗ್ಲಿ, ಅದನ್ನ ಯಾರು ಮಾಡಕ್ ಹೋಗ್ಬೇಡಿ. ಆಲ್ ದ ಬೆಸ್ಟ್. ಪರವಾಗಿಲ್ಲಣ್ಣ, ನಿನಗೂ ಕಿಡ್ನಿ ಆಯ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ, ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ.